ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಕವಿತಾ ನಾರಾಯಣ ಸ್ವಾಮಿ. ಕೆಜಿ ಸಾಂಬಾರು ಪುಡಿಗೆ ನೋಡಿಸ್ಕೊಡ್ತಾ ಇದ್ದೀನಿ. 1 ಕೆಜಿ ಮೆಣಸಿನ್ಕಾಯಿ, ಮಾಮೂಲಿ ಮೆಣಸಿನ್ಕಾಯಿ, ಅರ್ಧ ಕೆಜಿ ಧನಿಯಾ, ಅರ್ಧ ಕೆಜಿ ಗೂನ್ಯ ಧನಿಯಾ, ಅರ್ಧ ಕೆಜಿ ಜೀರಿಗೆ, ಒಂದು 300 ಗ್ರಾಮು ತೊಗರಿಬೇಳೆ, ಗುಂಡು ಮೆಣಸಿನ್ಕಾಯಿ 100 ಗ್ರಾಮು, ಬಾಡಿಗೆ ಮೆಣಸಿನ್ಕಾಯಿ 100 ಗ್ರಾಮು, ಗುಂಟೂರು ಮೆಣಸಿನ್ಕಾಯಿ 100 ಗ್ರಾಮ್ ತೊಗೊಂಡಿದ್ದೀರಿ. 150 ಗ್ರಾಮು ಕರಿಬೇವು, 1/4 ಕೆಜಿ ಕಡಲೆಬೇಳೆ, 1/4 ಕೆಜಿ ಕುಚ್ಚಲಕ್ಕಿ, 1/4 ಕೆಜಿ ಜೀರಿಗೆ ಸಾಂಬಾರು ಅಕ್ಕಿ ತೊಗೊಂಡಿದ್ದೀರಿ, 1/4 ಕೆಜಿ ಉದ್ದಿನಬೇಳೆ, 1/4 ಕೆಜಿ ಹೆಸ್ರು ಕಾಳು ಹೆಸ್ರು ಬೇಳೆ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಹೆಸ್ರು ಕಾಳು ತೊಗೊಳ್ಳಿ. 150 ಗ್ರಾಮು ಅರಿಶಿಣ, 50 ಗ್ರಾಮ್ ಮೆಣಸು, 50 ಗ್ರಾಮ್ ಗಸಗಸೆ, 50 ಗ್ರಾಮ್ ಸಾಸಿವೆ, 50 ಗ್ರಾಮ್ ಮೆಂತ್ಯ, 10 ಗ್ರಾಮ್ ಇಂಗು ತೊಗೊಂಡಿದ್ದೀರಿ. ಬೇಕಾದರೆ ಹಾಕ್ಕೊಳ್ಳಿಲ್ಲ ಅಂದರೆ ಸ್ಕಿಪ್ ಮಾಡಿ. ನೋಡಿ, ಎಲ್ಲ ಬಿಸಿಲಿಗೆ ಒಣಗಿಕೊಂಡಿದ್ದೀನಿ. ಒಂದು 4 ಕವರ್ ಒಣಗಿಕೊಳ್ಳಿ. ನೋಡಿ, ಈ ರೀತಿ ನೀಟಾಗಿ, ಯಾಕಂದರೆ ಒಂದು 6 ತಿಂಗಳು ಇಟ್ಕೊತೀರಲ್ವ, ಅದರಿಂದ ನೀಟಾಗಿ ಒಣಗಿಕೊಳ್ಳಿ. ಈಗ ಹುರ್ಕೊತಾ ಇದ್ದೀನಿ. ತೊಗರಿಬೇಳೆ ನೋಡಿ, ಈ ರೀತಿ ಬ್ರೌನ್ ಕಲರ್ ಆಗಬೇಕು, ಸ್ವಲ್ಪ ಲೈಟಾಗಿ. ನೋಡಿ, ಒಂದು ಬಟ್ಟೆ ಮೇಲೆ ಹುಯ್ಕೊತಾ ಇದ್ದೀನಿ, ಹುರಿದು. ಈಗ ಹೆಸ್ರು ಬೇಳೆ ಹುರ್ಕೊಂಡಿದ್ದೀರಿ. ಉದ್ದಿನಬೇಳೆ ಹುರ್ಕೊತಾ ಇದ್ದೀರಿ. ನೋಡಿ, ಈ ರೀತಿ ಬರಬೇಕು. ನೋಡಿ, ಈ ರೀತಿ ತೆಳ್ಳಗೆ ಅರಳೋ ರೀತಿ ಹಾಕ್ಕೊಳ್ಳಿ. ಈಗ ಕಡಲೆಬೇಳೆ ಹುರ್ಕೊತಾ ಇದ್ದೀನಿ. ಆದಷ್ಟು ಸ್ವಲ್ಪ ಗ್ಯಾಸ್ ಕಡಿಮೆ ಇಟ್ಕೊಂಡೇ ಹುರ್ಕೊಳ್ಳಿ. ಎತ್ತು ಹಾಕ್ಕೊತಾ ಇದ್ದೀನಿ. ಈಗ ಕುಚ್ಚಲಕ್ಕಿ ಹುರ್ಕೊತಾ ಇದ್ದೀರಿ. ನೋಡಿ, ಈ ರೀತಿ ಬರಬೇಕು, ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು. ಎತ್ತು ಹುಯ್ಕೊತಾ ಇದ್ದೀರಿ. ಒಂದು ಬಟ್ಟೆ ಹಾಕ್ಕೊಂಡಿದ್ದೀರಿ, ಕಾಟನ್ ಬಟ್ಟೆ. ಈಗ ಜೀರಿಗೆ ಸಾಂಬಾರು ಅಕ್ಕಿ ಹುರ್ಕೊತಾ ಇದ್ದೀರಿ. ಮೆಂತ್ಯ ಹುರ್ಕೊತಾ ಇದ್ದೀರಿ. ಮೆಣಸು ಹಾಕ್ಕೊಳ್ಳಿ, ಅರ್ಧನೇ ಹುರ್ಕೊಳ್ಳಿ ಮೆಣಸು, ಸ್ವಲ್ಪನೇ. ಸಾಸಿವೆ ಬೇಕಾದರೆ 50 ಗ್ರಾಮ್ ಹಾಕ್ಕೊಳ್ಳಿಲ್ಲ, ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಗಸಗಸೆ ಹುರ್ಕೊತಾ ಇದ್ದೀರಿ. ಜೀರಿಗೆ ಸ್ವಲ್ಪನೇ ಹುರ್ಕೊಳ್ಳಿ, ಒಂದೇ ಸರಿ ಹಾಕ್ಕೊಬೇಡಿ. ಅರ್ಧ ಕೆಜಿ ಇದೆಯಲ್ವ, ಅದಕ್ಕೆ ಇನ್ನೂ ಸ್ವಲ್ಪ ಬೇಕಾದರೆ ಹಾಕ್ಕೊಳ್ಳಿ, ಅರ್ಧ ಕೆಜಿಗಿಂತ ಜಾಸ್ತಿ. ಈಗ ಧನಿಯಾ ಹುರ್ಕೊತಾ ಇದ್ದೀರಿ. ಹುರ್ಕೊತಾ ಇದ್ದೀನಿ. ಅರ್ಧನೇ ಹುರ್ಕೊಳ್ಳಿ, ಒಂದೇ ಸರಿ ಅರ್ಧ ಕೆಜಿ ಹುರ್ಕೊಬೇಡಿ. ನೋಡಿ, ಈ ರೀತಿ ಇಟ್ಕೊಂಡ್ರೆ ಬೆಚ್ಚಗೆ ಬರಬೇಕು, ಕೈ ಬಿಸಿ ಆಗೋಷ್ಟು ಬೆಚ್ಚಗೆ ಮಾಡ್ಕೊಳ್ಳಿ, ಸಾಕು. ಈಗ ಮೆಣಸಿನ್ಕಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದು 10 ನಿಮಿಷ ಇಡ್ತಾಯಿದ್ದೀನಿ. ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ. ಈಗ ಬಾಡಿಗೆ ಮೆಣಸಿನ್ಕಾಯಿಗೂ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ. ನೋಡಿ, ಎಲ್ಲ ಮೆಣಸಿನ್ಕಾಯಿಗೂ ಆ ರೀತಿ ಒಂದೊಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಸ್ವಲ್ಪ ಉರಿಯೋವಾಗ ಘಾಟ್ ಕಡಿಮೆ ಆಗುತ್ತೆ. ನೋಡಿ, ಈಗ ಮೆಣಸಿನ್ಕಾಯಿ ಹುರ್ಕೊತಾ ಇದ್ದೀನಿ. ಎಲ್ಲ ಮೆಣಸಿನ್ಕಾಯಿಗಳು ಒಂದೇ ಸಮಕ್ಕೆ ಹುರ್ಕೊಳ್ಳಿ, ಈ ರೀತಿಯ. ಗುಂಟೂರು ಮೆಣಸಿನ್ಕಾಯಿ ಹುರ್ಕೊತಾ ಇದ್ದೀನಿ. ಗುಂಡು ಮೆಣಸಿನ್ಕಾಯಿನೂ ಹುರ್ಕೊತಾ ಇದ್ದೀನಿ. ಅದೇ ರೀತಿ ಎಲ್ಲ ಮೆಣಸಿನ್ಕಾಯಿಗಳು ಹುರ್ಕೊಳ್ಳಿ. ಒಂದು ಕುಟ್ಟಣಿಗೆ ತೊಗೊಂಡು ಈ ರೀತಿ ಸಣ್ಣದಾಗಿ ಕುಟ್ಕೊಂಡಿದ್ದೀರಿ. ಅರಿಶಿನ ಕೂಡ ಹುರ್ಕೊಂಡು ಹಾಕ್ಕೊತಾ ಇದ್ದೀರಿ. ಕರಿಬೇವು ಅಷ್ಟೇ, ಸ್ವಲ್ಪ ಬೆಚ್ಚಗಾದರೆ ಸಾಕು. ಗ್ಯಾಸ್ ಆಫ್ ಮಾಡಿಬಿಟ್ಟು ಇಂಗು ಹಾಕ್ಕೊತಾ ಇದ್ದೀನಿ. ಬಾಣಲಿ ಬಿಸಿಗೆ ಬೆಚ್ಚಗಾಗುತ್ತೆ, ಸಾಕು. ನೋಡಿ, ಹಾಕ್ಕೊಂಡಿದ್ದೀನಿ. ಇಂಗು ಬೇಕಾದರೆ ಹಾಕ್ಕೊಳ್ಳಿಲ್ಲ ಸ್ಕಿಪ್ ಮಾಡಿ. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು 15 ನಿಮಿಷ ಬಿಸಿಲಿಗೆ ಇಟ್ಕೊಳ್ಳಿ. ಮತ್ತೆ ನೋಡಿ, ಈ ರೀತಿ ನನಗೆ ಹಾಕ್ಕೊಂಡು ಪುಡಿ ಮಾಡಿಸ್ಕೊತಾ ಇದ್ದೀರಿ. ನೋಡಿ ಯಾವ ರೀತಿ ಬಂದಿದೆ ಸಾಂಬಾರು ಪುಡಿ.
ಸಾಂಬಾರು ಪುಡಿ ರೆಡಿಯಾಗಿದೆ. ಧನ್ಯವಾದಗಳು.